ನಮ್ಮ ಜೊತೆ ಮಾಜಿ ಮುಖ್ಯಮಂತ್ರಿಗಳು ಸಂಸದರಾದಂಥ ಬಸವರಾಜ ಬೊಮ್ಮಾಯಿ ಇದ್ದಾರೆ. ಬನ್ನಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ತಾವು ಚೆನ್ನಮ್ಮ ಅವ್ರನ್ನ ಭೇಟಿ ಮಾಡಕ್ ಹೋಗಿದ್ರಿ, ಆರೋಗ್ಯ ವಿಚಾರಿಸಕ್ ಹೋಗಿದ್ರಿ, ಆದ್ರೆ ಮೃತಪಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗಿರೋ ಏನು ಹೇಳ್ತೀರಿ? ನಾನು ಹೋಗೋ ಅಷ್ಟರಲ್ಲಿ ಅವ್ರು ಮೃತಪಟ್ಟ ಸುದ್ದಿ ಇತ್ತು. ನಾವು ಹೋಗಿ ಭೇಟಿ ನೋಡ್ಕೊಂಡು ಬಂದೆ. ದೇವೇಗೌಡರು ಇದ್ರು, ಕುಟುಂಬ ಸದಸ್ಯರೆಲ್ಲ ಇದ್ದಾರೆ, ಕುಮಾರಣ್ಣ ಕೂಡ ಬಂದಿದ್ದಾರೆ. ಕೊನೆ ಗಳಿಗೆಯಲ್ಲಿ ಉಸಿರಾಟದ ತೊಂದರೆಯಾಗಿ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಸುಮಾರು 4:35 ಸಂದರ್ಭದಲ್ಲಿ ಅವರು ತಮ್ಮ ಕೊನೆಯ ಉಸಿರನ್ನು ಎಳೆದಿದ್ದಾರೆ. ಮಾತ್ರ ಸ್ವರೂಪಿಣಿಯಾಗಿದ್ದರು. ಎಲ್ಲರಿಗೂ ಕೂಡ ಭಾಳಷ್ಟು ಪ್ರೀತಿ ವಿಶ್ವಾಸನ ತೋರಿಸ್ತಾ ಇದ್ದರು. ಬಂದವರಿಗೆಲ್ಲ ಊಟ ತಿಂಡಿ ಎಲ್ಲವನ್ನು ಮಾಡಿರುವಂಥದ್ದು. ಒಂದು ಮಹಾಜೀವ ಇವತ್ತು ನಮ್ಮನ್ನು ಬಿಟ್ಟು ಹೋಗಿದೆ. ಭಾಳಷ್ಟು ದುಃಖದ ಸಂಗತಿ. ದೇವೇಗೌಡರು ಕೂಡ ಅಲ್ಲೇ ಇದ್ರು. ಏನ್ ಹೇಳಿದ್ರು ಸರ್ ತಮ್ಮ ಜೊತೆ? ದೇವೇಗೌಡರು ಕೂಡ ಭಾಳ ಕುಸ್ತಿದ್ದಾರೆ, ದುಃಖ ತಪ್ಪದಲ್ಲಿದ್ದಾರೆ. ಅವ್ರಿಗೆ ಒಂದೇ ಒಂದು ನಮಗೆ ಅವರೇ ಬೊಟ್ಟಿಟ್ಟರಂತೆ. ಆಮೇಲೆ ನಮ್ಮ ಕಣ್ ತೆಗೆದು ನೋಡಲಿಲ್ಲ ತಾಯಿ ಅನ್ನುವಂಥದ್ದು ಒಂದು ಭಾಳ ನೋವಿನಲ್ಲಿದೆ. ಮುಖ್ಯಮಂತ್ರಿ ಆಗಿದಾಗೂ ಕೂಡ ಅವ್ರ ಮನೆಗೆ ಹೋಗಿದ್ರಿ, ಆಶೀರ್ವಾದ ತಗೊಂಡಿದ್ರಿ, ಜೊತೆಗೆ ಅವ್ರ ಕುಟುಂಬ ಜೊತೆ ಸಾಕಷ್ಟು ಒಡನಾಟ ಇಟ್ಕೊಂಡಿದ್ರಿ. ಅದು ಯಾವಾಗಲೂ ಒಡನಾಟ ಇದೆ. ಕುಟುಂಬ ಸದಸ್ಯರ ಜೊತೆಗೆ ಇತ್ತು, ತಾಯಿ ಜೊತೆಗೂ ನನ್ನ ಸಂಬಂಧ ಇತ್ತು. ಮುಖ್ಯಮಂತ್ರಿ ಹೋದಾಗ ಭಾಳ ದೊಡ್ಡ ಆಶೀರ್ವಾದವನ್ನು ಅವ್ರು ಮಾಡಿದ್ದಾರೆ. ಇದಿಷ್ಟು ಏನು ಬೊಮ್ಮಾಯಿರ ಮಾತಾಗಿರುವಂಥದ್ದು. ಬಹಳಷ್ಟು ಒಡನಾಟ ಇತ್ತು. ಆದ್ರೆ ಈಗ ಅವರು ಮೃತಪಟ್ಟಿದ್ದಾರೆ. ಆದ್ರೆ ದೇವೇಗೌಡರು ಆರೋಗ್ಯ ಕೂಡ ಸರಿ ಇಲ್ಲ. ಆದ್ರೆ ಅವ್ರು ಗೊತ್ತಿದ್ರು ಕೂಡ ಅವರು ಕಾಮ ಕೂತಿದ್ದಾರೆ ಅನ್ನೋ ಮಾತನ್ನ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅವರ ಜೊತೆಗೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.